ಅಡ್ವಾನ್ಸ್ ಟೆಕ್ನಾಲಜಿ ತಂದುಬಿಟ್ಟಿದ್ದೀವಿ, ಸತ್ಯಾಂಶ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಂತ. ಏನು ಅಡ್ವಾನ್ಸ್ ಟೆಕ್ನಾಲಜಿನ ವೈಟ್ನರ್ ಯೂಸ್ ಮಾಡ್ತಿದ್ರಂತ? ಅದು ವೈಟ್ನರ್ ಯಾಕೆ ಯೂಸ್ ಮಾಡ್ತಾರೆ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ಈಗ ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಕಪ್ ಚುಕ್ಕಿ ಇಲ್ಲದೆ. ಇರಲಿ ಹೇಳ್ತೀನಿ ಆಮೇಲೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಲೈನ್ ಇದೆಯಲ್ಲ, ಮೆಸ್ಸರ್ ಸಾಯಿ ವೆಂಕಟೇಶ್ವರ ಅಂತ ಇದೆ. ಆಮೇಲೆ ಅವತ್ತಿನ ದಿನದನೇ ಒಂದು ಸರ್ಕಾರಿ ಆದೇಶ ಮಾಡ್ತಾರಲ್ಲ, ಅದಾದಮೇಲೆ ನೆಕ್ಸ್ಟ್ ಖಂಡಿಕೆಯಲ್ಲಿ ಅವನಿಗೆ ಈ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ಆದೇಶ ಮಾಡ್ತಾರಲ್ಲ ಅಧಿಕಾರಿಗಳು, ಅದರಲ್ಲಿ ಮೆಸ್ಸರ್ ಸಾಯಿ ವೆಂಕಟೇಶ್ವರ, ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಆದೇಶ ಕೊಡ್ತಾನೆ. ಯಾರು ಕೊಟ್ಟವರು? ಕುಮಾರಸ್ವಾಮಿ ಕೊಟ್ಟ. ಇದರೊಳಗೆ ಯಾರಿದ್ದಾರೆ ಇನ್ನು ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ? ಬರಲಿ ಎಲ್ಲ ಹೊರಗಡೆ. ಯಾರು ಹೇಳಿ? ಅಧಿಕಾರಿಗಳ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರೇ ಪ್ರಕರಣ ಬೇರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಚಿಕ್ಕ ಸಂದೇಹ, ನಿಮ್ ಸಂದೇಹ, ಪ್ರಕರಣಗಳು ಬೇರೆ ಇರ್ಬೋದು, ಪ್ಯಾಟ್ರನ್ ಒಂದೇ. ಸಿದ್ದರಾಮಯ್ಯನವ್ರನ್ನ ಮೂಢ ವಿಚಾರ ಕೇಳಿದ್ರು ಹಂಗೆ ಅಂತಾರೆ, ನಾವಲ್ಲ ಅಧಿಕಾರಿಗಳು ಮಾಡಿದ್ದು. ನಿಮ್ಮನ್ನ ಕೇಳಿದ್ರು ಹಂಗೆ ಅಂತೀರಾ, ಅಧಿಕಾರಿಗಳು ಮಾಡಿದ್ದು. ಒಂದ್ ನಿಮಿಷ, ಸಿದ್ದರಾಮಯ್ಯನವ್ರ ಕೇಸ್ಗೂ ನನ್ನ ಕೇಸ್ಗೂ ಹೊಂದಾಣಿಕೆ ಮಾಡಬೇಡಿ, ವ್ಯತ್ಯಾಸ ಇದೆ ಗೊತ್ತು. ಇಲ್ಲ, ಯಾಕೆ ಅಂದ್ರೆ ಇವತ್ತು ನನ್ನ ಮೇಲೆ ಅದೇನು ಹೇಳ್ತಾರೆ ಸಾಯಿ ವೆಂಕಟೇಶ್ವರ, ನನ್ನಿಂದ ಅಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರುವಾಗ ನನ್ನಿಂದೇನೋ ಅಲಾಟ್ಮೆಂಟ್ ಆಗಿಲ್ಲ, ಭಾಳ ಸ್ಪಷ್ಟ. ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ಆ ಪ್ರಕರಣ ಹೇಗೆ ಆಗಿದೆ, ಅಧಿಕಾರಿಗಳು ಯಾರ್ಯಾರು ಸೇರ್ಕೊಂಡಿದ್ದಾರೆ, ಮಾಹಿತಿಗಳು ಅವ್ರ ತಲೆ ಇದೆ. ಅವನು ವಿನೋದ್ ಗೋಯಲ್ಲು ಅದೆಂಥದೋ 20th ಸೆಂಚುರಿನೋ ಅದೆಂಥದೋ ಒಂದು ಕಂಪ್ನಿ ಇಟ್ಕೊಂಡು ಆ ಕಂಪ್ನಿಯಿಂದ ಯಾವ IAS ಆಫೀಸರ್ಗೆ ಅವನ ಮಗನ ಅಕೌಂಟ್ಗೆ ಚೆಕ್ ಮುಖಾಂತರ ಎಷ್ಟು ದುಡ್ಡು ಹೋಗಿದೆ, ಎಷ್ಟು ಹೋಗಿದೆ, ಅದೆಲ್ಲ ನಾನೇ ಕೊಟ್ಟಿದ್ದೀನಿ, ಹುಡುಕಿದ್ದೀನಿ. ಅವೆಲ್ಲ 20 ಲಕ್ಷ ಅದನ್ನ ನೀವೇ ಆಫೀಸರ್ ನಾನೇ ಹುಡುಕಿ ಕೊಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ನನ್ನ ಕುತ್ತಿಗೆಗೆ ಬರೋದಲ್ವಾ? ಸಿದ್ದರಾಮಯ್ಯ ಅವರದ್ದು ನೀವು ಪಾದಯಾತ್ರೆ ಅದಕ್ಕಾಗಿ ಯಾವುದು ಇಲ್ಲ, ಇಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಸಿದ್ದರಾಮಯ್ಯನವ್ರ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮ BJP ತೀರ್ಮಾನ ಮಾಡಿಲ್ಲ. ಇಲ್ಲ, ಈ ಪಾದಯಾತ್ರೆಗೆ ಮುಂಚೆನೆ ಸಿದ್ದರಾಮಯ್ಯನವರು ನವಂಬರ್ ತಿಂಗಳು 2023, ನಾನಿನ್ನೂ ಚುನಾವಣೆಗೂ ಹೋಗಿರಲಿಲ್ಲ, MLA ನಾನು. ಆ ಸಂದರ್ಭದಲ್ಲಿ ಗವರ್ನರ್ಗೆ ಲೋಕಾಯುಕ್ತ ಕಳಿಸಿರೋದಲ್ಲ, ಅದು ಲೋಕಾಯುಕ್ತದಲ್ಲಿರ್ತಕ್ಕಂಥ IG SITಯ ಮುಖ್ಯಸ್ಥ ಅವರು ಗವರ್ನರ್ಗೆ ಒಂದು ಫೈಲ್ ಕಳಿಸ್ತಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಈಗ ಇದು ಇನ್ವೆಸ್ಟಿಗೇಷನ್ ಅಂತ ಮುಗಿಸಿದ್ದೀವಿ, ಈಗ ನಾವು ಚಾರ್ಜ್ ಶೀಟ್ ಹಾಕಬೇಕಂತ ಬಂದಿದ್ದೀವಿ. ಚಾರ್ಜ್ ಶೀಟ್ ಹಾಕಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಕುಮಾರಸ್ವಾಮಿಯವ್ರ ವಿರುದ್ಧ ಹಾಕಲಿಕ್ಕೆ ಅಂತೇಳಿ ಗವರ್ನರ್ ಮುಂದೆ ನವಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ 2023ರಲ್ಲಿ. ಈ ಕೆಲವು ಮಾಹಿತಿಗಳು ಈಗೇನು ಬರ್ತಿದೆ, ಇದು ನಡೆದಿರೋದು. ಅದು ಯಾತಿಗೆ ಕೊಟ್ಟರು? ಇಲ್ಲಿ ಪ್ರಶ್ನೆ, ಕುಮಾರಸ್ವಾಮಿ ಹೊಡೆತ ತಡೆಯೋಕ್ಕಾಗಲಿಲ್ಲ ಅವರಿಗೆ. ನಾನೇನು ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದೆ ಸರ್ಕಾರದ ಬಗ್ಗೆ. ಆ ಅಪ್ಪಯ್ಯನ ಕತೆ ಯಾವುದೋ ಒಂದು ಸಲ ಬಂತಲ್ಲ TV ಗಳಲ್ಲಿ, ಅಪ್ಪಯ್ಯ ಅಲ್ಲಲ್ಲ ನಾನು 5 ಕೊಟ್ಟಿರೋದು 6 ಕೊಟ್ಟಿಲ್ಲ ಅಂತೇಳಿ, ಆಮೇಲೆ ಅದಿಂತು CSR ಫಂಡು ಇದೆಲ್ಲ ಹೇಳ್ಕೊಂಡು ಅದೊಂದು ಯಾವ ರೀತಿ ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾವೆಲ್ಲ ಮಾಡೋದು, ಸಿದ್ದರಾಮಯ್ಯನವರು ಭಾಳ ಎಕ್ಸ್ಪರ್ಟ್ ಇದ್ದಾರೆ, ಅವರ ಬೆಂಬಲಿಗರು ಎಲ್ಲ. ಅದೆಲ್ಲ ಇರಲಿ. ಇಲ್ಲಿ ಅದು ಯಾವಾಗ ಇವೆಲ್ಲ ಈ ರೀತಿ ಇರುಸುಮುರುಸಾಯಿತು, ಆಗ ಕಳಿಸಿದ್ರು ಗವರ್ನರ್ಗೆ ಅಲ್ವೇ. 10 ತಿಂಗಳು ಆಯಿತು ಅಂತ ಏನೋ ಹೇಳ್ತಾ ಇದ್ದಾರೆ. ನಂದು 10 ಗಂಟೆ ಒಳಗೆ ಕೊಟ್ಟರು, ಕುಮಾರಸ್ವಾಮಿದು ಕೊಡಲಿಲ್ಲ ಅಂತ ಹೇಳಿ. ಇಲ್ಲಿ ಪ್ರಶ್ನೆ, 2011 ಇದೇ ಅಬ್ರಾಹಿಮು, ನಾನು ಬೆಳಗ್ಗೆನೂ ಡೀಟೇಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಹುಶಃ ನೀವು ತೋರಿಸಿರ್ಬೋದು. ಅಬ್ರಾಹಿಮ್ ಅವರು ಲೋಕಾಯುಕ್ತ, ಅವತ್ತಿನ ಲೋಕಾಯುಕ್ತ ಕೊಟ್ಟಂಥ ರಿಪೋರ್ಟ್ ಮೇಲೆ ಇಲ್ಲಿ ನಮ್ಮ 23ನೇ ನಮ್ಮ ಜಿಲ್ಲಾ ಸಿಟಿ ಸೆಷನ್ ಕೋರ್ಟಲ್ಲಿ ಅರ್ಜಿ ಹಾಕ್ತಾರೆ, 23ನೇ ಕೋರ್ಟಲ್ಲಿ. ಆಗ ಆ ಕೋರ್ಟ್ನಲ್ಲಿ ಯಾರ ಮೇಲೆ? SM ಕೃಷ್ಣ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಮೇಲೆ, 3 ಜನದ ಮೇಲೆ, ಆ ಲೋಕಾಯುಕ್ತ ರಿಪೋರ್ಟ್ ಮೇಲೆ. ಅವ್ರು ಲೋಕಾಯುಕ್ತಾಗ ಹೋಗಿ ಅಂತ ಹೇಳಿದ್ರು, ಅಲ್ಲಿ ಹೋಗಿ ಅಂತ. ಅದರ ಮೇಲೆ ಲೋಕಾಯುಕ್ತಾಗ ಅವ್ರು ಹೋದ ಮೇಲೆ SM ಕೃಷ್ಣ ಅವರು ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ತಗೊಂಡ್ರು, ತನಿಖೆ ಆಗಬಾರ್ದು ಅಂತ. ನನ್ನ ವಿಷಯದಲ್ಲಿ ಹೈಕೋರ್ಟಲ್ಲಿ
ಜಂತಕಲ್ದು ಮತ್ತು 150 ಕೋಟಿ ಅಂತ ಏನು ಪ್ರಚಾರ ಮಾಡಿದ್ರಲ್ಲ ಅದನ್ನು ಕ್ವಾಶ್ ಮಾಡಿ ಸಾಯಿ ವೆಂಕಟೇಶ್ವರದು ಬೇಕಾದ್ರೆ ನೀವು ತನಿಖೆ ಮಾಡ್ಕೊಳ್ಳಿ ಅಂದರು. 2014 ನಾನು ಸುಪ್ರೀಂ ಕೋರ್ಟ್ಗೆ ಹೋದೆ. ಆಗ ನಮ್ಮ SITಯಿಂದ 2016ರಲ್ಲಿ ಬಹುಶಃ ಸರ್ಕಾರ SIT ತನಿಖೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ, ವಿ ಆರ್ ರೆಡಿ ಟು ಇನ್ವೆಸ್ಟಿಗೇಟ್ ಅಂತ ಹೇಳಿ ಒಂದು ಅರ್ಜಿ ಹಾಕೊಂಡ್ರು. ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಅಷ್ಟೊಳಗೆ ನಡೀತಿದ್ದಲ್ಲ ವಿರೋಧ ಪಕ್ಷದಲ್ಲಿ ನಮ್ಮ ಕೆಲಸನೂ. ಅದಕ್ಕೆ ನಮ್ಮನ್ನೇನಾದ್ರು ಸ್ವಲ್ಪ ಕಂಟ್ರೋಲ್ ತಗೋಬೇಕಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಹೋದರು. ಸುಪ್ರೀಂ ಕೋರ್ಟ್ ಹೇಳ್ತು ತನಿಖೆ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀವಿ, ಆದರೆ 3 ತಿಂಗಳಲ್ಲಿ ಇವತ್ತೇನು ನಾವು ಕೊಡ್ತಾ ಇದ್ದೀವಿ, ಈ ಡೇಟಿಂದ 3 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಸುಪ್ರೀಂ ಕೋರ್ಟ್ ನಮ್ಮ ಮುಂದೆನೇ ತರಬೇಕು ಅಂದರು ಕಂಡೀಷನ್ನು. ಇವತ್ತು ಏನು ನೀವು ತನಿಖೆ ಮಾಡ್ತೀರಿ, ಬೇರೆ ಇನ್ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರ್ದು, ಸಂಪೂರ್ಣ ಮಾಹಿತಿ ನಮ್ಮ ಮುಂದೆ ಇಡಬೇಕು. ಶೆಲ್ ಅಂತ ಪದ ಬಳಸಿದ್ದಾರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ. ಇದು 2015-16ರಲ್ಲಿ ನಡೀತು. ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿಲ್ಲ SIT ಅವರು. ಸ್ಟೇಟಸ್ ರಿಪೋರ್ಟು ಅಂತ ಹೇಳಿ 2 ಬಾರಿ ಕೊಟ್ಟಿದ್ದಾರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. 3 ತಿಂಗಳಲ್ಲಿ ಕೊಡಬೇಕಾದ್ರೆ ವರ್ಷ ಆಯ್ತು. 7 ವರ್ಷ ಆಗಿದೆ. ಇಲ್ಲಿ 2 ಬಾರಿ ಸ್ಟೇಟಸ್ ರಿಪೋರ್ಟ್ ಅಂತ ಕೊಟ್ಕೊಂಡವ್ರೆ. ಆಯಿತು, ಇರಲಿ. ಈಗ ಗವರ್ನರ್ ಮುಂದೆ ಕೊಟ್ಟಿದ್ದಾರಲ್ಲ, ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಹಾಗೇನಿಲ್ಲ ನೀವು ಗವರ್ನರ್ ಮುಂದೆ ಹೋಗಿ ಅವ್ರ ಮುಂದೆ, ಅವರು ಎಕ್ಸ್ ಚೀಫ್ ಮಿನಿಸ್ಟರ್ ಇದ್ದವರು, ನೀವು ತನಿಖೆ ಮಾಡೋದಕ್ಕಿಂತ ಮುಂಚೆ ಅವರಿಂದ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಾ? ಹೇಳಿಲ್ಲ. ಈಗ ನೀವೇ ಹೇಳ್ತಾ ಇದ್ದೀರಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೀವಿ, ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ನಲ್ಲಿ ಸೇರಿಸೋದಕ್ಕೆ ನಮಗೆ ಪ್ರಾಸಿಕ್ಯೂಷನ್ಗೆ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಹೋಗಿದ್ದೀರಿ ಗವರ್ನರ್ ಮುಂದೆ. ಎನ್ಕ್ವೈರಿ ಆಗಿದೆ, ಚಾರ್ಜ್ ಶೀಟ್ ಹಾಕ್ತೀರಿ ಅಲ್ವೇ? ಅದೇ ನೀವು ಕೇಳ್ತಾ ಇರೋದು. ಈಗ ಸಿದ್ದರಾಮಯ್ಯವ್ರು ಇವತ್ತೆಲ್ಲ ಒಂದು ಕಡೆ ಅಲ್ಲಿ ಹೇಳಿದ್ರು, ಆಲ್ಮಟ್ಟಿಲಿ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಯನ್ನು ಬಂಧಿಸ್ತೀವಿ ಅಂದರು. ನಾನು ಅದಕ್ಕೆ ಹೇಳಿದೆ, 100 ಸಿದ್ದರಾಮಯ್ಯ ಬಂದರು ನಾನು ಬಂಧಿಸೋಕ್ಕಾಗಲ್ಲ ಅಂತ. ಅವ್ರು ಅದಕ್ಕೆ ಹೇಳಿದ್ದಾರೆ ಕಾನ್ಸ್ಟೇಬಲ್ ಸಾಕು ಅಂತೇಳಿ. ಒಪ್ಕೊತೀನಿ, ಕಾನ್ಸ್ಟೇಬಲ್ಲೇ ಬಂದು ಅರೆಸ್ಟ್ ಮಾಡಿ ಸಿದ್ದರಾಮಯ್ಯ ಬರೋಕ್ಕಾಗುತ್ತಾ? ಪೊಲೀಸ್ ಇಲಾಖೆಯವ್ರನ್ನ ಕಳಿಸ್ಬೇಕಲ್ಲ, ಅವ್ರ ಡೈರೆಕ್ಷನ್ ಮೇಲೆ ಬರ್ತಾರೆ. ಪ್ರಶ್ನೆ, ನೀವು ಅರೆಸ್ಟ್ ಆಗ್ತೀರಾ ಅಂತ ನಿಮ್ಮ ಭಯ ಬಿದ್ದುಬಿಟ್ಟಿದ್ದೀನಿ ಅಂತಲ್ಲ ನಾನು. ಅದಕ್ಕೆ ಇವತ್ತು ಪ್ರೆಸ್ ಮೀಟ್ನ ಏಕಾಏಕಿ ಕರೆದು ಏನಿವತ್ತು ಭಯದಿಂದ ಮಾತಾಡಿದ್ದೀನಂತ. ಭಯ ಯಾರಿಗೆ ಅಂತ ಕುಮಾರಸ್ವಾಮಿ ಅವರೇ? ಯಾಕಂದ್ರೆ ನೋಡಿ, ಇದು ಭಯ ಪ್ರಾರಂಭ ಆಗಿರೋದು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ. ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಇದು ಯಾವುದು ನಡೀತಾ ಇದೆಯಲ್ಲ ಮೈಸೂರು ಮೂಡ, ಮೈಸೂರು ಮೂಡದಲ್ಲಿ ನಮ್ಮ ಧರ್ಮಪತ್ನಿಯ ಜಾಗ ಅಂತ ಏನು ಹೇಳ್ತಾರೆ, ಇವತ್ತೆಲ್ಲ ತೋರಿಸಿದಾರಲ್ಲ ವೈಟ್ನರ್ದು ಎಲ್ಲ. ನಾವೇ ಬೆಳಗ್ಗೆ ಬ್ರೇಕ್ ಬೆಳಗ್ಗೆಯಿಂದ ತೋರಿಸಿದಿರಲ್ಲ ಈ ವೈಟ್ನರ್ ಕತೆ. ಆ್ಯಕ್ಚುಲಿ ಆ ಜಾಗ ಯಾರ್ದು? ಸುಳ್ಳು ಹೇಳ್ತಾರೆ ವಿರೋಧ ಪಕ್ಷಗಳು. ಒಬ್ಬ ಹಿಂದುಳಿದ ಜನಾಂಗ ನಾಯಕ ನಾನು, ನನ್ನನ್ನು ಇಳಿಸಬೇಕು, ಅಧಿಕಾರನ ಕೆಳಗಿಳಿಸಬೇಕು ಅಂತ ಹೇಳಿ ಇದೆಲ್ಲ ಹೇಳ್ತಾರಲ್ಲ. ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಆ ಜಾತಿಗಳ ಹೆಸರನ್ನ ಹೇಳ್ತಾವ್ರಲ್ಲ. ಈಗ ಇದೇ ಸಬ್ಜೆಕ್ಟ್ ಮೇಲೆ ಕೇಸ್ ಹಾಕೋರಲ್ಲ, ಅಬ್ರಾಹಿಮು, ಅವ್ರು ಯಾವ ಕಮ್ಯುನಿಟಿ? ಈಗ ನೀವು ಅರೆಸ್ಟ್ ಆಗಲ್ಲ, ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾಗಿದ್ರೆ? ಯಾರು? ನಾನು ಅರೆಸ್ಟ್ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ಅದು ರಾಜೀನಾಮೆ ಆದರೂ ಕೊಡಬೇಕಾಗುವ ಅನಿವಾರ್ಯತೆ ಬರುತ್ತೆ. ಈಗ ಅನಿವಾರ್ಯತೆ ಬರ್ಬೋದು, ನಾನಿಲ್ಲ ಅಂತ ಹೇಳ. ಕಾರಣ ಆ ಲ್ಯಾಂಡ್ ಏನಿದೆ ದಾಖಲೆಗಳು ಹೇಳ್ತಾ ಇದೆ, ದಾಖಲೆನೇ ಇಲ್ಲ. ವಿರೋಧ ಪಕ್ಷಗಳು ಮಾತಾಡ್ತೇವೆ ಅಂತೇಳಿ ಪಾಪ ಸಿದ್ದರಾಮಯ್ಯನವ್ರು ಇವತ್ತು ಅದೇ ಹೇಳ್ತಾರೆ, ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸತ್ತನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ. ಹೌದು. ಯಾರು ಅವ್ನು ಸತ್ತಿರೋನು ಅರ್ಜಿ ಯಾವಾಗ ಕೊಟ್ಟ ಡಿನೋಟಿಫಿಕೇಶನ್ ಮಾಡಿ ಅಂತ? ಸೈಟನ್ನು ಅವರೇ ಹೇಳ್ಕೊಂಡಿದ್ದಾರೆ. ನನ್ನ ಜಾಗದಲ್ಲಿ BDF ಇದು ಮೂಡಾದವರು ಬಡಾವಣೆ ಮಾಡೋರೆ ಅಂತೇಳಿ. ಹೌದು, ಅವ್ರು ಮೇಡಮ್ ಅವರೇ ಹೇಳ್ಕೊಂಡವ್ರೆ. ಹೌದು. ಯಾವಾಗ ಹೇಳ್ತಾರೆ ಅವರು? 2014 ಹೇಳ್ತಾರೆ. ಇಲ್ಲ, 2001ರಲ್ಲೇ ಹೇಳಿದ್ದಾರೆ ಮೂಡ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿ. 2001ರಲ್ಲೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಅಲ್ವೇ? 2001ರಲ್ಲಿ ಮೂಡಾದವರು ಅಕ್ವೈರ್ ಮಾಡಿದ್ದು 16/2 ಆಗಿರೋದು 1997ನಲ್ಲಿ. 1998ಗೆ
ನಿಂಗ ಅನ್ನೋರ ಹೆಸರಿಗೆ ಡಿನೋಟಿಫೈ ಮಾಡಿದ್ದೀವಿ ಅಂತ ಹೇಳಿದ್ರು. ಜಿಯೋ ಇಶ್ಯೂ ಆಗಿರೋದು ನಿಂಗ ಅನ್ನೋ ಹೆಸರಿಗೆ. ಹೌದು. ಅವ್ರು ಸತ್ತು ಹಲವಾರು ವರ್ಷಗಳಾಗೋಗಿದೆ. ಸತ್ತಿರೋರ ಹೆಸರಿಗೆ ಯಾರು ಡಿನೋಟಿಫೈ ಮಾಡಿದವರು? ಡಿನೋಟಿಫೈ ಮಾಡೋಕ್ಕೆ ಯಾರು ಅರ್ಜಿ ಕೊಟ್ಟಿದ್ರು? ಇಲ್ಲ ನಿಂಗಂತ ಮಕ್ಳು ಯಾರಾದರೂ ಕೊಟ್ಟಿದ್ರೆ ಅವ್ರ ಹೆಸರಿಗೆ ಆಗಬೇಕಲ್ಲ ಡಿನೋಟಿಫಿಕೇಶನ್ನು. ಈಗ ನ್ಯಾಷನಲ್ ಲೆವೆಲ್ ಈಗ ಒಂದೇ ಬ್ರದರ್, ಯಾಕಿದು ಹೇಳ್ತೀನಿ ಅಂದರೆ ಕ್ಲಾರಿಟಿ ಮಾಡಿಬಿಡ್ತೀನಿ, ಜನಕ್ಕೂ ಸ್ವಲ್ಪ ಹೇಳಿ ಗೊತ್ತಾಗ. ಹೇಳಿ. ಈಗ ಅದಾದ ಮೇಲೆ 2004ನೇ ಇಸ್ವಿವರೆಗೆ ನಿಮ್ಮ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಹೆಸರೇ ಬರ್ತಾ ಇದೆ. 2004ಕ್ಕೆ ಆ ದೇವರಾಜು ಅನ್ನೋ ಹೆಸರಿಗೆ ಇದು ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಹೆಸರು ಬದಲಾವಣೆ ಮಾಡ್ಕೋತಾರೆ. 2004ಕ್ಕೆ ಮುಖ್ಯಮಂತ್ರಿಗಳ ಬ್ರದರ್ ಇಲ್ಲ, ಹೌದು, ಆ ಜಮೀನು ಖರೀದಿ ಮಾಡಿದ್ರು, 5 ಲಕ್ಷ ರೂಪಾಯಿ ಏನೋ ಕೊಟ್ಟು 5,95,000 ಅಂತ ಹೇಳ್ಕೊಂಡವ್ರೆ. ಮೂಡಾದಲ್ಲಾಗಲೇ ಸೈಟ್ಗಳ ನಿರ್ಮಾಣ ಆದಮೇಲೆ, ಸೈಟ್ ಅಲಾಟ್ ಆಗಿದ್ದ ಮೇಲೆ ಈ ಜಾಗನ ಖರೀದಿ ಹೆಂಗೆ ಮಾಡಿದ್ರು ಇವರು? ಮುಖ್ಯಮಂತ್ರಿಗಳ ಅವತ್ತು ಅವರು ಉಪಮುಖ್ಯಮಂತ್ರಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆದಾಗ, ಡಿನೋಟಿಫಿಕೇಷನ್ ಆದಾಗ ಆಗ ಅವರು ಉಪಮುಖ್ಯಮಂತ್ರಿ. ಹೌದು, ಸಿದ್ದರಾಮಯ್ಯನವರು. 2004 ಇವರು ಬಾಮೈದ ರಿಜಿಸ್ಟ್ರ್ ಮಾಡಿಸ್ಕೊಂಡಾಗ ಉಪಮುಖ್ಯಮಂತ್ರಿ. 2005 ಯಾವೊಂದು ಇವರು ಬಾಮೈದ ಡಿ ಸಿಗೆ ಮುಂದೆ ಹೋಗಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಕೇಳಿದಾರಲ್ಲ, ಕನ್ವರ್ಷನ್, ಆಗ ಇವರು ಡೆಪ್ಟಿ ಸಿ ಎಮ್ಮು. ಹೌದು, ಮೂಡ ಜಾಗದಲ್ಲಿ ಇವರು ಖರೀದಿ ಮಾಡಿ ಮೂಡ ಜಾಗನ ಅವತ್ತು ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ನೀವು ಅರ್ಜಿ ಹಾಕ್ತಾರಲ್ಲ, ಇವತ್ತು ಆ ರೀತಿ ಯಾರಾದರೂ ಒಬ್ಬ ಜನಸಾಮಾನ್ಯ ಹೋಗಿ ಹಾಕಿದರೆ ಸ್ಥಳ ಪರಿಶೀಲನೆ ಮಾಡಿದೆ ಆ ಜಾಗದ ವಾಸ್ತವಾಂಶ ಇದೆ, ಡಿ ಸಿ ತೀರ್ಮಾನ ತಗೋತಿದ್ರ? ಉಪಮುಖ್ಯಮಂತ್ರಿಗಳ ಬಾಮೈದ ಫೇವರ್ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಾವು ಖುಷಿ ಮಾಡ್ಬೋದು. ಇದಲ್ವೇ ಆಗಿರೋದು. ಹೌದು. ಬಟ್ ಅವ್ರು ಹೇಳ್ತಿರುವಂಥದ್ದು 62 ಕೋಟಿ ರೂಪಾಯಿ ಬೆಲೆ ಸುಮ್ಮನೆ. ಅದು ಆಮೇಲೆ ಇರಲಿ ಹೇಳ್ತೀನಿ. ಆಮೇಲಿಂದ 2005 ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡ್ರು. 2010ಕ್ಕೆ ಅವರ ತಂಗಿಗೆ ದಾನ ಮಾಡಿದ್ರು. ಹೌದು, ದಾನ 3 ಇಲ್ಲ ಅಂದ್ರೆ 10 ಎಕರೆ ಮಾಡ್ಕೊಳ್ಳಿ, ಅದು ನಿಮ್ಮ ಕುಟುಂಬದಲ್ಲಿ ಒಂದು